3 ಲಕ್ಷಕ್ಕೆ ಬಾಲಕನ ಮಾರಾಟ ಗದಗ ಜಿಲ್ಲೆಯಿಂದ ಸಾಲಿಗ್ರಾಮ ತಾಲೂಕಿನ ಬೆಟ್ಟಳ್ಳಿ ಗ್ರಾಮದಲ್ಲಿ ಬಾಲಕನ ಪತ್ತೆ. ಮಕ್ಕಳ ಸಹಾಯವಾಣಿ 1098 ವತಿಯಿಂದ ಬೆಟ್ಟಳ್ಳಿ ಗ್ರಾಮದಲ್ಲಿ ಒಂದು ಬಾಲಕ ಕೆಲಸ ಮಾಡುತ್ತಿದ್ದಾನೆ ಎಂದು ದೂರು ಬಂದಿದೆ. ಈ ಆಧಾರದ ಮೇಲೆ ಕಾರ್ಮಿಕ ಇಲಾಖೆ ಸಹಾಯಕ ಕಾರ್ಮಿಕ ಆಯುಕ್ತರಾದ ಕುಮಾರಿ ನಾಜಿಯಾ ಸುಲ್ತಾನ ಇವರ ನಿರ್ದೇಶನದಂತೆ ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮನೆಗೆ ಭೇಟಿ ನೀಡಿದಾಗ ಬಾಲಕ ಮನೆ ಕೆಲಸ ಮಾಡಿಕೊಂಡು ಜೀತ ಮಾಡುತ್ತಿದ್ದಾನೆ ಎಂದು ತಿಳಿದು ಬಂದಿದೆ. ನಂತರ ಬಾಲಕನನ್ನು ರಕ್ಷಣೆ ಮಾಡಿ ಸಾಲಿಗ್ರಾಮ ಪೊಲೀಸ್ ಠಾಣೆಗೆ ದೂರು ನೀಡಿ ಮೈಸೂರಿನ ಬಾಲಮಂದಿರಕ್ಕೆ ಸ್ಥಳಾಂತರಿಸಲಾಗಿದೆ. ಅಷ್ಟೇ ಅಲ್ಲದೆ ಬಾಲಕ ನನ್ನನ್ನು 3 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಎಂದು ಮಾಹಿತಿ ಹೇಳುತ್ತಿದ್ದಾನೆ. ಬಾಲಕನ ಜೊತೆಯಲ್ಲಿ ಕೆಆರ್ನಗರ ತಾಲೂಕು ಕಾರ್ಮಿಕ ನಿರೀಕ್ಷಕ ಗೋವಿಂದರಾಜ್, ಬಾಲಕಾರ್ಮಿಕ ಯೋಜನಾ ಸೊಸೈಟಿ ನಿರ್ದೇಶಕ ಮಲ್ಲಿಕಾರ್ಜುನರನ್ನು ಕಾಣಬಹುದು. ಈ ದಿನ ಮೈಸೂರು ಮಕ್ಕಳ ಸಹಾಯವಾಣಿ ಅವರಿಂದ 1098 ವತಿಯಿಂದ ಕೆಆರ್ ನಗರ ತಾಲೂಕು ಸಾಲಿಗ್ರಾಮ ತಾಲೂಕಿನಲ್ಲಿ ಬೆಟ್ಟಳ್ಳಿ ಗ್ರಾಮ ಅಂತಲ್ಲಿ ಒಂದು ಮಗು ಕೆಲಸ ಮಾಡ್ತಾ ಇದೆ ಮನೆಯಲ್ಲಿ ಅಂತ ದೂರು ಬಂತು. ಆ ದೂರಿನ ಆಧಾರದ ಮೇಲೆ ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲ ಮತ್ತು PDO, ಆ ಗ್ರಾಮ ಪಂಚಾಯತಿ PDO ಸೇರಿ ಆ ಮನೆ ವಿಸಿಟ್ ಮಾಡಲಾಗಿ ಗ್ರಾಮಕ್ಕೆ ತೆರಳಿ ವಿಸಿಟ್ ಮಾಡಿದ್ವಿ. ಆ ಗ್ರಾಮದಲ್ಲಿ ಮಗು ಜೀತ ಪದ್ಧತಿ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಅದು ನಾವು ಬಾಲಕಾರ್ಮಿಕ ಅಂತ ರೆಸ್ಕ್ಯೂ ಮಾಡೋಕ್ಕೆ ಹೋಗಿದ್ವಿ. ಇವರ ತಂದೆ ತಾಯಿಯನ್ನು ದುಡ್ಡು ತೊಗೊಂಡು ಕಾರ್ಮಿಕ ಇಲಾಖೆ ಸಹಾಯದೊಂದಿಗೆ ಅವ್ರ ಗ್ರಾಮದಲ್ಲಿ ಪರಿಶೀಲಿಸ್ತಾ ಇದ್ದ ಮನೇನ. ಆ ಹುಡುಗ ಸ್ಕೂಲ್ನಲ್ಲಿ ಇದ್ದಿದ್ದು ಕಂಡು ಬಂತು. ಗ್ರಾಮಸ್ಥರೆಲ್ಲ ಇವತ್ತು ಶಾಲೆಗೆ ಸೇರಿಸಿದ್ದಾರೆ ಅಂತ ಅಂದ್ಬಿಟ್ಟು ಗ್ರಾಮಸ್ಥರು ವರದಿ ಕೊಟ್ಟರು. ಆನಂತರ ಇವನು ಬಂದು 2 ವರ್ಷ ಆಗಿದೆ. ಮನೆಯಲ್ಲಿ ಕುರಿ ಕಾಯೋಕ್ಕೆ, ಮನೆ ಪಾತ್ರೆ ತೊಳಿಲಿಕ್ಕೆ, ಕಸ ಗುಡ್ಸೋಕ್ಕೆ ಅಂತ ಕೆಲಸ ಮಾಡಿಸ್ಕೊತಾ ಇದ್ದಾನೆ. ಇವನು ಹೊರ ಜಿಲ್ಲೆ ಅಂದರೆ ಗದಗಿಂದ ಬಂದಿರೋ. ಇವ್ರ ಪೋಷಕರಿಗೆ ಫೋನ್ ಮಾಡಲಾಗಿ ಬೇರೆಯವರು ಕರ್ಕೊಂಬಂದಲ್ಲಿ ಬಿಟ್ಟಿದ್ದಾರೆ ಅಂತಲೂ ಪೋಷಕರನ್ನು ಕೂಡ ಹೇಳಿರ್ತಾರೆ, ದೂರವಾಣಿ ಕರೆ ಮಾಡ್ತಾರೆ. ಮಗುನ ಜೀತ ಪದ್ಧತಿ ಅಂತ ಅನ್ಕೊಂಡು ಇದು ಮಾಡ್ಕೊಂಡು PDO ಆಲ್ರೆಡಿ ನಾನು ಆ್ಯಕ್ಷನ್ ತೊಗೋತೀನಿ ಅಂದಿದ್ದಾರೆ. ಮಗುನ ತಹಸೀಲ್ದಾರ್ರಿಗೆ ಒಪ್ಪಿಸಿ ತಹಸೀಲ್ದಾರಿಂದ ಅಲ್ಲಿಂದ CWCಗೆ ಅಂತ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಸರ್, ಅಲ್ಲಿಂದ ಹೇಗೆ ಬಂತು ಮಗು? ಇದು ಮಗುನ ಬೇರೆ ಯಾರೋ ಕಳಿಸ್ಕೊಟ್ಟಿದ್ದಾರೆ, ನಮ್ಮ ಚಿಕ್ಕಪ್ಪ ಕಳಿಸ್ಕೊಟ್ಟಿದ್ದಾರೆ ಅಂತಾರೆ. ಬಟ್ ಅವ್ರು ಚಿಕ್ಕಪ್ಪ ಅಲ್ಲ, ಅವ್ರದ್ದನ್ನು ಸಹ ದೂರವಾಣಿ ಫೋನ್ ನಂಬರ್ ತೊಗೊಂಡಿದ್ದೀವಿ. ಅವ್ರು ಬಂದು ಅವರು ಇಬ್ಬರೂ ಕೂಡ ಪೋಷಕರು ನಾಳೆ ಬರ್ತಾ ಇದ್ದಾರೆ. ನಾಳೆ ಬಂದು ಏನಿದೆ ವ್ಯವಸ್ಥೆ ಮಾಡೋದನ್ನು ಅವ್ರು ಹೇಳ್ತಾರೆ ತಹಸೀಲ್ದಾರ್. FIR ಮಾಡಿ ಅವ್ರ ಮೇಲೆ ಕ್ರಮ ಇದಕ್ಕೆ ಕ್ರಮ ತಗೊಳಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮಗುನ 3 ಲಕ್ಷ ಕೊಟ್ಟು ತಗೊಂಡಿರೋದಕ್ಕೆ ಹುಡುಗನೇ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ತಾವು ಬೇಕಾದರೆ ಹುಡುಗನ್ನು ಕೇಳ್ಕೊಬೋದು, ಎಷ್ಟು ಕೊಟ್ಟಿದ್ದು ಕರ್ಕೊಂಬಂದಿದ್ದಾರೆ ಅನ್ನೋದು ಮಾಡಿದ್ದೇವೆ ನಾವು. ಇವರು ನಮ್ಮ ತಹಶೀಲ್ದಾರ್ ಮೇಡಮ್ ಅವರು. ಸರ್, ನಿಮ್ಮ ದೂರು ಯಾವತ್ತು ಬಂದಿದೆ ಸರ್? ಇದು ದೂರು ಬಂದು ನಿನ್ನೆ ಬಂದಿದ್ದು. ಇವತ್ತು DC ಅವ್ರ ಆರ್ಡ್ರ್ ಮೇಲೆ ಮತ್ತು ನಮ್ಮ ಇವರು ತಹಶೀಲ್ದಾರ್ ಗಮನಕ್ಕೆ ತಂದು ನಾವು ಈಗ ಹುಡುಗನ್ನ ರೆಸ್ಕ್ಯೂ ಮಾಡಿ ಬಾಲಕರ ಮಂದಿರಕ್ಕೆ ಬಿಡ್ತೀವಿ. ಸರ್, ಈಗ 3 ಲಕ್ಷಕ್ಕೆ ಹುಡುಗನ ಮಾರಾಟ ಮಾಡಿದ್ದಾರೆ ಅಂದ್ರಲ್ಲ, ಅದು ಏನಾದರೂ ಖಚಿತವಾಗಿ ಏನಾದರೂ ಪ್ರೂಫ್ ಇದೆಯಾ? ಬೇರೆ ಪ್ರೂಫ್? ಹುಡುಗ ಅವನೇ ಹೇಳಿಕೆ ಕೊಡ್ತಾ ಇದ್ದಾನೆ. ಅವನ ಹತ್ರನೇ ಹೇಳಿಕೆ ತಗೊಳ್ಳಿಬೇಕಾದ್ರೆ ಇಲ್ಲೇ ಇದ್ದಾನೆ ಹುಡುಗ. ಅವನ ಹತ್ರನೇ ಹೇಳ್ತಾರೆ. ನಮ್ಮ ಖಚಿತವಾಗಿ ಯಾವುದೇ ದಾಖಲೆ ಯಾವುದೂ ಇಲ್ಲ. ಹುಡುಗನ ಸ್ಟೇಟ್ಮೆಂಟ್ ಮೇಲೆ ನಾವು ಹೇಳ್ತಾ ಇದ್ದೀವಿ. ಅವನೇ ಹೇಳ್ತಾ ಇದ್ದೀನಿ, ಖುದ್ದಾಗಿ ನನ್ನ ಮುಂದೆನೇ 3 ಲಕ್ಷ ದುಡ್ಡು ಕೊಟ್ಟು ನನ್ನ ಕೆಲ್ಸಕ್ಕೆ ಕರ್ಕೊಂಬಂದು 2 ವರ್ಷದಿಂದ ಜೀತ ಮಾಡಿಸ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕೂಡ ಹಿಂದೆ ನಿಂತ್ಕೊಂಡು ಗ್ರಾಮಸ್ಥರ ಖುದ್ದಾಗಿ ಎಲ್ಲರೂ ಸೈನ್ ಹಾಕಿ ಎಲ್ಲರೂ ಅವ್ರನ್ನೆಲ್ಲ ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ. ಯಾರು ಹುಡುಗನ ಕರ್ಕೊಂಬಂದು ಕೆಲಸ ಮಾಡಿಸ್ತಾ ಇದ್ರಲ್ಲ, ಅವ್ರ ಮೇಲೆ ಇಡೀ ಗ್ರಾಮಸ್ಥರ ಸೈನ್ ಹಾಕಿ ನಮಗೆ ಹೇಳಿಕೆ ಕೊಟ್ಟು ಅದು ಕಂಪ್ಲೇಂಟ್ ಮಾಡಿದ್ದಾರೆ. ಆ ಒಂದು ಆಧಾರದ ಮೇಲೆ ನಾವು ಹುಡುಗನ ರೆಸ್ಕ್ಯೂ ಮಾಡಿ. ನನ್ನ ಹೆಸರು ಬಸವರಾಜು. ನನ್ನ ಊರು ಗದಗ ಜಿಲ್ಲೆ ಸೌಡಿ. ಅಲ್ಲಿ ನಾನು ವಾಸವಾಗಿದ್ದೆ. ಆಮೇಲೆ ಅಲ್ಲಿ ವೆಂಕಟೇಶ್ ತಾತನ ಹೊಳೆನರಸೀಪುರದಲ್ಲಿ ಇದ್ದೆ. ಅಲ್ಲಿಂದ ಕಾಂಟ್ಯಾಕ್ಟ್ ಆಗಿರೋದು ಇಲ್ಲಿ ಬೆಟ್ಟಳ್ಳಿ ಗ್ರಾಮ, ಬೆಟ್ಟಳ್ಳಿಲಿ ಇದ್ದೆ. ಒಬ್ಬರು ರುಕ್ಮಿಣಿ ಮಾದೇವಮ್ಮ ಅಂತ ಇಬ್ಬರಿದ್ರು. 3 ಲಕ್ಷ ಕೊಟ್ಟಿರೋದು ಮಾತ್ರ. ದುಡ್ಡು ಇಸ್ಕೊಂಡಿರೋದಂತೂ ನಿಜ. ಈಗ ಏನೇನು ಕೆಲಸ ಮಾಡ್ತಿದ್ದಪ್ಪ ನಿನ್ನ ಮನೇಲಿ? ಕಸ ಹೊರೋದು, ಮನೆ ಕಸ ತೊಳೆಯೋದು, ಪಾತ್ರೆ ಬೆಳಗೋದು ಎಲ್ಲ ಮಾಡಿ. ಆಡು ಮೇಯಿಸೋದು. ಎಷ್ಟು ವರ್ಷದಿಂದ ಮಾಡ್ತಿದ್ದೆ ಅದು? 2 ವರ್ಷದಿಂದ. ನೀವು ಮನೇಲಿ ಏನಾದ್ರು ಬೇರೆ ಥರ ಹಿಂಸೆ ಕೊಡ್ತಿದ್ರಾ? ಮನೇಲಿ ಏನಾದರೂ ಹಿಂಸೆ ಕೊಡ್ತಿದ್ರಾ? ಹೊಡಿತಿದ್ರು, ಬಡಿತಿದ್ರು.